ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಚಿರತೆ ದಾಳಿಗೆ ಹಸುಗಳು ಗಂಭೀರ ಗಾಯಗೊಂಡಿರುವ ಘಟನೆ ಸಿದ್ದಾಪುರ ಸಮೀಪದ ಕೂಡುಗದ್ದೆಯಲ್ಲಿ ನಡೆದಿದೆ. ಕೆಆರ್ಪೇಟೆ ಪಟ್ಟಣದ ಅಂಬೇಡ್ಕರ್ ರಸ್ತೆಯಲ್ಲಿರುವ ರಾಮಣ್ಣನ ಕ್ಯಾಂಟೀನ್ನ 25ನೇ ವರ್ಷದ ಬೆಳ್ಳಿ ಮಹೋತ್ಸವ ಸಡಗರ ಸಂಭ್ರಮದಿಂದ ನಡೆಯಿತು. ಮಡಿಕೇರಿ ನಗರದ ಅರಣ್ಯ ಭವನದ ಪಕ್ಕದಲ್ಲಿರುವ ತಂಗುದಾಣ ಪಾಳು ಬಿದ್ದಿದ್ದು ಸಾರ್ವಜನಿಕರಿಗೆ ತೊಂದರೆ ಉಂಟಾಗಿದೆ. ವಿರಾಜಪೇಟೆ ತಾಲೂಕಿನ ಸಿದ್ದಾಪುರ ಸಮೀಪದ ಕೂಡುಗದ್ದೆಯಲ್ಲಿ ಚಿರತೆ ದಾಳಿಗೆ ಹಸುಗಳು ಗಂಭೀರ ಗಾಯಗೊಂಡಿರುವ ಘಟನೆ ಸಂಭವಿಸಿದೆ. ಗ್ರಾಮದ ಉಮೇಶ್ ಎಂಬುವರ ತಮ್ಮ ಮನೆಯ ಪಕ್ಕದಲ್ಲೇ ಕಟ್ಟಿದ ಹಸುಗಳ ಮೇಲೆ ಚಿರತೆ ದಾಳಿ ಮಾಡಿದೆ. ಚಿರತೆ ದಾಳಿಯಿಂದ ಹಸುಗಳು ಗಂಭೀರ ಗಾಯಗೊಂಡಿವೆ. ರಾತ್ರಿ 9:30 ಸುಮಾರಾಗಿ ಘಟನೆ ನಡೆದಿದ್ದು, ಮಾಹಿತಿ ತಿಳಿದು ಘಟನಾ ಸ್ಥಳಕ್ಕೆ ಅರಣ್ಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಘಟನೆಯಿಂದ ಗ್ರಾಮಸ್ಥರಲ್ಲಿ ಆತಂಕ ಹೆಚ್ಚಾಗಿದ್ದು, ಚಿರತೆಯನ್ನು ಕೂಡಲೇ ಪತ್ತೆ ಹಚ್ಚಿ ಸೆರೆ ಹಿಡಿಯುವಂತೆ ಜನರು ಆಗ್ರಹಿಸಿದ್ದಾರೆ. ಆನೆ ಹಾವಳಿಯಿಂದ ಬೇಸತ್ತಿದ್ದ ಜನತೆಗೆ ಇದೀಗ ಚಿರತೆ ಕಾಟ ಮತ್ತಷ್ಟು ತಲೆನೋವು ಪರಿಣಮಿಸಿದೆ. ಚಿರತೆ ದಾಳಿ ಹಿನ್ನೆಲೆ ಸುತ್ತಮುತ್ತಲ ಗ್ರಾಮಸ್ಥರು ಎಚ್ಚರಿಕೆಯಿಂದ ಇರಲು ಇಲಾಖೆಯಿಂದ ಸೂಚನೆ ನೀಡಲಾಗಿದೆ. ಇನ್ನು ಗಂಭೀರ ಗಾಯಗೊಂಡಿರುವ ಹಸುಗಳಿಗೆ ಚಿಕಿತ್ಸೆ ಕೊಡಿಸಲು ನಿರ್ಲಕ್ಷ್ಯ ತೋರುತ್ತಿರುವ ಅರಣ್ಯ ಇಲಾಖೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿರುವ ಸ್ಥಳೀಯರು ಕೂಡಲೇ ಪಶುಪಾಲನಾ ಇಲಾಖೆಯ ವೈದ್ಯರನ್ನು ಕರೆಸಿ ಚಿಕಿತ್ಸೆ ಕೊಡಿಸಲು ಆಗ್ರಹಿಸಿದ್ದಾರೆ. ಅಲ್ಲದೆ ಚಿರತೆ ಸೆರೆಗೆ ಕ್ರಮ ಕೈಗೊಳ್ಳದಿದ್ದಲ್ಲಿ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಕೆಲ ದಿನಗಳ ಹಿಂದೆ ಇದೇ ರೀತಿ ದಾಳಿಗೊಳಗಾಗಿ ತೀವ್ರ ಗಾಯಗೊಂಡಿದ್ದ ಹಸುವೊಂದು ಸಾವನ್ನಪ್ಪಿತ್ತು. ಸ್ಥಳೀಯರು ಕೂಡ ಆ ಹಸುವು ನಾಯಿಗಳಿಂದ ದಾಳಿಗೆ ಒಳಗಾಗಿ ಸಾವಿನಪ್ಪಿರಬಹುದೆಂದು ಅದನ್ನು ಹೊತ್ತಾಕಿದ್ದಾರೆ. ಆದರೆ ಅಂದು ಸಾವನ್ನಪ್ಪಿರೋ ಹಸು ಕೂಡ ಇದೇ ಚಿರತೆ ದಾಳಿಗೆ ಒಳಗಾಗಿ ಸತ್ತಿದೆ ಎನ್ನುವ ಶಂಕೆ ವ್ಯಕ್ತವಾಗಿದೆ. ರಜೆ ಹಿನ್ನೆಲೆ ಮನೆಯಲ್ಲಿರೋ ಮಕ್ಕಳು ಕೂಡ ಆಚೆ ಈಚೆ ಓಡಾಡುತ್ತಿರುವುದರಿಂದ ಪೋಷಕರಿಗೂ ಭಯ ಶುರುವಾಗಿದೆ. ಅಧಿಕಾರಿಗಳು ಚಿರತೆ ಸೆರೆಗೆ ತಕ್ಷಣ ಮುಂದಾಗಬೇಕು ಎಂದು ಮನವಿ ಮಾಡಿದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ಧನ್ಯ, ಕುಶಾಲನಗರ. ಕೆಆರ್ಪೇಟೆ ಪಟ್ಟಣದ ಅಂಬೇಡ್ಕರ್ ರಸ್ತೆಯಲ್ಲಿರುವ ರಾಮಣ್ಣನ ಕ್ಯಾಂಟೀನ್ನ 25ನೇ ವರ್ಷದ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆ ನಡೆಯಿತು. ಕೆಆರ್ಪೇಟೆ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರಸ್ತೆಯಲ್ಲಿರುವ ರಾಮಣ್ಣ ಕ್ಯಾಂಟೀನ್ಗೆ 25ನೇ ವರ್ಷದ ಬೆಳ್ಳಿ ಹಬ್ಬದ ಸಂಭ್ರಮ. ಬಡವರು, ಮಧ್ಯಮ ವರ್ಗದ ಜನರು, ವಿದ್ಯಾರ್ಥಿಗಳು ಹಾಗೂ ಕೂಲಿ ಕಾರ್ಮಿಕರಿಗೆ ಕಡಿಮೆ ಹಣದಲ್ಲಿ ಗುಣಮಟ್ಟದ ಆಹಾರ ನೀಡಿ ಹೊಟ್ಟೆ ತುಂಬಿಸುತ್ತಿರುವ ರಾಮಣ್ಣ ಅವರ ಸರಳತೆಗೆ ಹಾಗೂ ಆಹಾರ ಪದಾರ್ಥಗಳ ರುಚಿ ಶುಚಿಗೆ ಮಾರು ಹೋಗಿರುವ ಗ್ರಾಹಕರು ರಾಮಣ್ಣರವರಿಗೆ ಮನಸಾರೆ ಅರಸಿ ಆಶೀರ್ವದಿಸಿದ್ದಾರೆ. ರಾಮಣ್ಣ ಕ್ಯಾಂಟೀನ್ನಲ್ಲಿ ದೊರೆಯುವ ಬಿಸಿ ಬಿಸಿ ತಟ್ಟೆ ಇಡ್ಲಿ, ಗೀ ರೈಸ್, ತುಪ್ಪದ ದೋಸೆ, ಮಸಾಲೆ ವಡೆ, ಉದ್ದಿನ ವಡೆ, ಚಿತ್ರಾನ್ನ, ಅನ್ನ ಸಾಂಬಾರ್ ರಾಮಣ್ಣ ಕ್ಯಾಂಟೀನ್ ಬ್ರ್ಯಾಂಡ್ ಹೆಸರುಗಳಾಗಿವೆ. ಕಳೆದ 25 ವರ್ಷಗಳಿಂದ ಕೆಆರ್ಪೇಟೆ ಪಟ್ಟಣ ಸೇರಿದಂತೆ ತಾಲೂಕಿನ ವಿವಿಧ ಗ್ರಾಮಗಳಿಂದ ಟೌನಿಗೆ ಆಗಮಿಸುವ ರೈತಾಪಿ ವರ್ಗದ ಜನರು ಹಾಗೂ ಉದ್ಯೋಗಿಗಳಿಗೆ ಕಡಿಮೆ ದರದಲ್ಲಿ ಗುಣಮಟ್ಟದ ಆಹಾರ ನೀಡಿ ಹೊಟ್ಟೆ ತುಂಬಿಸುವ ಕಾಯಕವನ್ನು ನಿರಂತರವಾಗಿ ಮಾಡುತ್ತಾ ಬಂದಿರುವ ರಾಮಣ್ಣ ಅವರ ಸರಳತೆ ಹಾಗೂ ಸಜ್ಜನಿಕೆಗೆ ಕೆಆರ್ಪೇಟೆ ಪಟ್ಟಣದ ಜನರು ಫಿದಾ ಆಗಿದ್ದಾರೆ. ಬೆಳಗ್ಗೆ 7 ಗಂಟೆಗೆ ಆರಂಭವಾಗುವ ರಾಮಣ್ಣ ಕ್ಯಾಂಟೀನ್ಗೆ ಮಧ್ಯಾಹ್ನ 2 ಗಂಟೆಯವರೆಗೂ ಜನಪ್ರವಾಹವೇ ಹರಿದು ಬರುತ್ತಿದೆ. ಇದಕ್ಕೆ ತಾಯಿ ದುರ್ಗಾದೇವಿ ಆಶೀರ್ವಾದವಿದೆ. ಹಸಿದ ಹೊಟ್ಟೆಗೆ ಅನ್ನ ನೀಡುವ ಕಾಯದ ಸೇವೆ ಮಾಡುತ್ತಿರುವ ನನಗೆ ಸಮಾಧಾನವಿದೆ. ತಾಯಿ ಅನ್ನಪೂರ್ಣೇಶ್ವರಿ ಹಾಗೂ ಕುಲದೇವತೆ ಶ್ರೀ ಚೌಡೇಶ್ವರಿ ಅಮ್ಮನವರ ಆಶೀರ್ವಾದದಿಂದ 25 ವರ್ಷಗಳಿಂದ ಹೋಟೆಲ್ ಮಾಧ್ಯಮದಲ್ಲಿ ಯಶಸ್ಸು ಕಂಡಿದ್ದೇನೆ. ಜನರು ಕೊಡುವ ಪ್ರೀತಿ ಕಂಡು ಸಂತೋಷವಾಗಿದೆ ಎಂದು ರಾಮಣ್ಣ ಹೇಳಿದರು. ಎಲ್ಲಿ ಇರೋದು ಹೋಟ್ಲಿದು? ಇದು ಕಾಸಿಂ ಖಾನ್ ಆಪೋಸಿಟ್. ಒಳ್ಳೆ ಟೇಸ್ಟ್ ಇರುತ್ತೆ ಯಾವಾಗಲೂ. ಯಾವ ಥರ ಇದೆ ಟೇಸ್ಟು? ನಾವು ಏರ್ಪೋರ್ಟಲ್ಲಿ ರಾಮಣ್ಣ ಕ್ಯಾಂಟೀನ್ಗೆ ಬರೋದು. ಗೀರೇಸ್ ಮಾಡ್ತಾರೆ, ಗೀರೇಸ್ ಸೂಪರ್ ಆಗಿರ್ತದೆ. ಮತ್ತು ಪ್ರತಿ ಶುಕ್ರವಾರ ಪುಳಿಯೋಗರೆ ಮಾಡ್ತಾರೆ, ಬುಧವಾರ ಚಿತ್ರಾನ್ನ ಮಾಡ್ತಾರೆ. ನಮ್ಮ ಹೋಟೆಲ್ ಹಾಗೂ ದುರ್ಗಾದರ್ಶಿನಿ ಎಂಬ ಈ ಹೋಟೆಲ್ ತುಂಬ ಅಚ್ಚುಕಟ್ಟಾಗಿ ತಿಂಡಿ ತಿನಿಸುಗಳನ್ನು ಕೊಡ್ತಾ ಇದ್ದೀನಿ ಸರ್. ನಾನು ಸುಮಾರು 3-4 ವರ್ಷಗಳಿಂದ ಇಲ್ಲಿ ನಾನು ತಿಂಡಿ ಮಾಡ್ತಾ ಇದ್ದೀನಿ ಸರ್. ನನಗೂ ಇಲ್ಲಿ ಈ ಹಿಂದೆ ಬೇರೆ ಕಡೆ ನಾನು ತಿಂಡಿ ಮಾಡ್ತಾ ಇದ್ದೀನಿ. ಯಾವಾಗ ಹೇಳಿದ್ರು ನಾನು ಇಲ್ಲಿ ಓಡಾಡುವಾಗ ಈ ರಸ್ತೆಯಲ್ಲಿ ಏನು ಜನಜಂಗುಳಿ ಇರೋದು ಹೇಳಿದೆ. ಅವರು ತುಂಬ ಅಚ್ಚುಕಟ್ಟಾಗಿ ತಿಂಡಿ ಕೊಡ್ತಾರೆ, ಚೆನ್ನಾಗಿ ಸರ್ವಿಸ್ ಇದೆ, ಕಡಿಮೆ ದರದಲ್ಲಿ ತಿಂಡಿಯನ್ನು ಕೊಡ್ತಾ ಇದ್ದೀನಿ ಸರ್. ಮಧ್ಯಾಹ್ನದ ಊಟ ಜೊತೆಗಿದೆ. ಇದೇ ರೀತಿ ಸಾಮಾನ್ಯ ಜನತೆಗೆ ಕಡಿಮೆ ದರದಲ್ಲಿ ಒಳ್ಳೆ ತಿಂಡಿ ಟೇಸ್ಟ್ಫುಲ್ ಆಗಿರುತ್ತೆ ಸರ್. ನನಗಂತೂ ಗೀ ರೈಸು, ಅದನ್ನು ಕುಪ್ಪ ಅಂತ ದೋಸೆ ಕೊಡ್ತಾರಲ್ಲ ಸರ್, ತುಂಬ
ತುಂಬ ಚೆನ್ನಾಗಿದೆ ಸರ್. ಬಿಸಿ ಬಿಸಿ ಇಡ್ಲಿ ಜೊತೆಗೆ ಪೂರಿಯ ಮಸಾಲೆ ವಡೆ ಯಾಕಂದರೆ ಯಾವ ಎಲ್ಲ ಕೊಡ್ತಿರಲ್ಲ, ತುಂಬ ಟೇಸ್ಟ್ ಕೊಡುತ್ತೆ. ನನಗೆ ತುಂಬ ಖುಷಿಯಾಗಿದೆ ರಮಣ್ಣವರೇ. ಇದೇ ರೀತಿ ಇನ್ನೂ ಶತಮಾನದಾಗಿ ನಿಮ್ಮ ಮತ್ತು ಮುಂದಿನ ತರಬಹುದು ಈ ಹೋಟೆಲ್ ಬಡ ಜನತೆಗೆ, ಸಾಮಾನ್ಯ ಜನತೆಗೆ ಒಳ್ಳೆ ತಿಳಿ ಸಿಗಲಿ ಅಂತ ಹೇಳಿ ನಾನು ಶುಭವನ್ನು ಹಾರೈಸ್ತೇನೆ ಸರ್. ಒಳ್ಳೆಯದಾಗಿ ರಜತ ಮಹೋತ್ಸವದ ಮತ್ತೊಮ್ಮೆ ನಿಮಗೆ ಶುಭಾಶಯಗಳನ್ನು ಕೊಡ್ತೇನೆ ಸರ್. ಧನ್ಯವಾದಗಳು ಸರ್. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ ಪೇಟೆ. ಮಡಿಕೇರಿ ನಗರದ ಅರಣ್ಯ ಭವನದ ಪಕ್ಕದಲ್ಲಿರುವ ತಂಗುದಾಣ ಪಾಳು ಬಿದ್ದಿದ್ದು ಸಾರ್ವಜನಿಕರಿಗೆ ಇದರಿಂದ ತುಂಬಾ ಅನಾನುಕೂಲ ಉಂಟಾಗಿದೆ. ಕರ್ನಾಟಕ ದಲಿತ ಸಂಘರ್ಷ ಮತ್ತು ನಗರ ಶಾಖೆ ವತಿಯಿಂದ ಜಿಲ್ಲಾ ಸಂಚಾಲಕರಾದ ಎಚ್ಎಲ್ ದಿವಾಕರ್ ಅವರ ಮುಂದಾಳತ್ವದಲ್ಲಿ ಮಡಿಕೇರಿ ನಗರದ ಅರಣ್ಯ ಭವನದ ಪಕ್ಕದಲ್ಲಿ ಇರುವ ಸಾರ್ವಜನಿಕ ತಂಗುದಾಣ ಪಾಳು ಬಿದ್ದಿದ್ದು, ತಂಗುದಾಣ ಸುತ್ತ ಗಿಡ ಮರಗಳು ಬೆಳೆದಿದ್ದು ಸಾರ್ವಜನಿಕರಿಗೆ ಇದರಿಂದ ಅನಾನುಕೂಲವಾಗಿತ್ತು. ಇದನ್ನು ಗಮನಿಸಿದ ಜಿಲ್ಲಾ ಸಂಚಾಲಕ ದಿವಾಕರ್ ಅವರ ನಗರ ಸಂಚಾಲಕರಾದ ಎಂಕೆ ವೇಣುಕಿಶೋರ್, ತಾಲೂಕು ಸಮಿತಿ ಸದಸ್ಯರು ಆದ ಸಿದ್ದೇಶ್ವರ್ ಮತ್ತು ನಗರ ಸಮಿತಿ ಸದಸ್ಯರು ಆದ ರಮೇಶ್ ರವರು ಸೇರಿ ತಂಗುದಾಣದ ಸುತ್ತ ಕಾಡು ಕಡೆದು ಸ್ವಚ್ಛತೆ ಮಾಡಿರುತ್ತಾರೆ. ಮುಂದೆ ಆಗುವ ತಂಗುದಾಣಕ್ಕೆ ಸುಣ್ಣ ಬಣ್ಣ ಬಳೆದು ಸಾರ್ವಜನಿಕರಿಗೆ ಉಪಯೋಗವಾಗುವ ರೀತಿಯಲ್ಲಿ ಮಾಡುತ್ತೇವೆ ಎಂದು, ಮುಂದೆ ಕೂಡ ಶುಚಿತ್ವವನ್ನು ಕಾಪಾಡಲು ಎಲ್ಲಾ ನಗರದ ವಾರ್ಡುಗಳಿಗೆ ಹೋಗಿ ಸ್ವಚ್ಛತೆಯನ್ನು ನಮ್ಮ ಸಂಘದ ವತಿಯಿಂದ ಮಾಡುತ್ತೇವೆ. ಸಮಿತಿ ವತಿಯಿಂದ ಈ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನೋತ್ಸವ ಅಂಗವಾಗಿ ಮಡಿಕೇರಿ ನಗರದ ಅರಣ್ಯ ಭವನದಲ್ಲಿರ್ತಕ್ಕಂಥ ತಂಗುದಾಣ ಅದು ಕಾಡಿನಿಂದ ಕೂಡಾಗಿದ್ದು, ಕಾಡು ಬೆಳೆದು ಯಾರಿಗೂ ಅದರಿಂದ ಪ್ರಯೋಜನ ಆಗಲಿಲ್ಲ. ಹಾಗಾಗಿ ಅದನ್ನು ಗುರುತಿಸಿ ಈ ದಿನ ನಾವು ಜನಸಂಘರ್ಷ ವತಿಯಿಂದ ಶ್ರಮದಾನವನ್ನು ಮಾಡಿದ್ದೀವಿ. ನಮ್ಮ ಉದ್ದೇಶ ಏನಪ್ಪ ಅಂದರೆ, ಇದೆಲ್ಲ ಕೊಡಗಿನಲ್ಲಿ ಮಡಿಕೇರಿ ನಗರದಲ್ಲಿರ್ತಕ್ಕಂಥ ಎಲ್ಲ ಬೀದಿಗಳಲ್ಲಿ, ಎಲ್ಲ ಬ್ಲಾಕ್ಗಳಲ್ಲಿ ಹೋಗಿ ಸ್ವಚ್ಛತಾ ಕಾರ್ಯಕ್ರಮ ಮಾಡಿ ನಗರವನ್ನು ಒಂದು ಶುಚಿತ್ವವನ್ನು ಮಾಡಬೇಕಂತೇಳಿ ನಾವು ಒಂದು ಗುರಿ ಇಟ್ಕೊಂಡು ಈ ಒಂದು ಕಾರ್ಯಕ್ರಮದ ಪ್ರಥಮವಾಗಿ ಈಗ ಹಮ್ಮಿಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ನಗರದಲ್ಲಿರ್ತಕ್ಕಂಥ ಎಲ್ಲ ಬ್ಲಾಕ್ಗಳಿಗೆ ಹೋಗಿ ಸ್ವಚ್ಛತಾ ಕಾರ್ಯಕ್ರಮಗಳನ್ನ ಮಾಡ್ತಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕು ಸಮಿತಿಯ ಸದಸ್ಯರಾದಂಥ ಶ್ರೀಮಂತ್ ಸಿದ್ದೇಶ್ವರರು ಮತ್ತು ನಗರ ಸಂಚಾಲಕರಾದಂಥ ವೇಣುಕಿಶೋರರು ಹಾಗೂ ನಮ್ಮ ಸಂಘದ ಕಾರ್ಯಕರ್ತರಾದ ಎಚ್ಎಲ್ ರಮೇಶ್ ಅವರು ಈ ಒಂದು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸಿದ್ದೀವಿ. ಈ ಒಂದು ಮುಂದಿನ ಇದಕ್ಕೆ ನಾವು ಟ್ರೈನ್ ಮಾಡಿ ಜನಗಳಿಗೆ ಅನುಕೂಲವಾದ ರೀತಿಯಲ್ಲಿ ಮಾಡ್ತೀವಿ. ಇದು ಮೊದಲಂತ. ನೆಕ್ಸ್ಟ್ ನಾವು ಮುಂದೆ ಬಂದು ಜನಸೇವೆ ಮಾಡಲಿಕ್ಕೆ ಮನವಿ ಮಾಡ್ತೇವೆ. ನ್ಯೂಸ್ ಸಂಗಮಕ್ಕಾಗಿ ವಂಶಿ ಹನಿ, ಕುಶಲ್ ನಗರ. ಸಿದ್ದಾಪುರದ ಶಾಲಾ ಮೈದಾನದಲ್ಲಿ ಸೀಸರ್ ಬಿಲ್ಡ್ವೇರ್ ಪ್ರಸ್ತುತಿ ಐಪಿಎಲ್ ಮಾದರಿಯಲ್ಲಿ ಆಯೋಜಿಸುತ್ತಿರುವ ಕ್ರಿಶ್ಚಿಯನ್ ಪ್ರೀಮಿಯರ್ ಲೀಗ್ಗೆ ಚಾಲನೆ ನೀಡಲಾಯಿತು. ಧ್ವಜಾರೋಹಣ ಮಾಡುವ ಮೂಲಕ ಕ್ರಿಕೆಟ್ ಪಂದ್ಯಾವಳಿಗೆ ಆಕರ್ಷಕ ಟ್ರೋಫಿಯನ್ನು ಅನಾವರಣಗೊಳಿಸುವ ಮೂಲಕ ಚಾಲನೆ ನೀಡಲಾಯಿತು. ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಾಗೂ ಎಸ್ಎನ್ಡಿಪಿ ಕೊಡಗು ಯೂನಿಯನ್ ಜಿಲ್ಲಾಧ್ಯಕ್ಷ ವಿಕೆ ಲೋಕೇಶ್ ಮಾತನಾಡಿ, ಗ್ರಾಮೀಣ ಭಾಗದ ಕ್ರೀಡಾಪಟುಗಳನ್ನು ಗುರುತಿಸಿ ವೇದಿಕೆಯನ್ನು ಕಲ್ಪಿಸುವ ಮೂಲಕ ಕ್ರೀಡೆಯೊಂದಿಗೆ ಸೌಹಾರ್ದ ಸಮಾಜ ನಿರ್ಮಾಣ ಮಾಡಲು ಮುಂದಾಗಿರುವುದು ಶ್ಲಾಘನೆ. ಇತ್ತೀಚಿನ ದಿನಗಳಲ್ಲಿ ಕೊಡಗು ಜಿಲ್ಲೆಯಲ್ಲಿನ ಎಲ್ಲಾ ಸಮುದಾಯಗಳು ಯುವಕರನ್ನು ಒಗ್ಗೂಡಿಸಲು ಕ್ರೀಡೆಯನ್ನು ಆಯ್ಕೆ ಮಾಡುತ್ತಿರುವುದು ಯುವ ಸಮೂಹದ ಪ್ರತಿಭೆಯನ್ನು ಗುರುತಿಸಲು ಸಾಧ್ಯವಾಗಲಿದೆ. ರೋಮನ್ ಕ್ಯಾಥಲಿಕ್ ಸಮುದಾಯದ ಯುವಕರನ್ನು ಒಂದೇ ವೇದಿಕೆಯಲ್ಲಿ ತರಲು ಈ ಕ್ರೀಡಾಕೂಟ ಆಯೋಜಿಸಿರುವುದರ ಮೂಲಕ ಪ್ರತಿಭಾನ್ವಿತರಾಗಿ ಸಮಾಜದ ಮುಖ್ಯವಾಹಿನಿಗೆ ತರಲು ಮುಂದಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ವಿರಾಜಪೇಟೆ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಜಾನ್ಸನ್, ಸಿದ್ದಾಪುರದ ಸಂತ ಮೇರಿಸ್ ಆರ್ಥೋಡಾಕ್ಸ್ ಹಿರಿಯನ್ ಚರ್ಚಿನ ಫಾದರ್ ಮಾತಾಯಿಸ್, ಸಿದ್ದಾಪುರದ ಸಂತ ಮೇರಿಸ್ ಆರ್ಥೋಡಾಕ್ಸ್ ಹಿರಿಯನ್ ಚರ್ಚಿನ ಫಾದರ್ ಮತಾಯಿ, ಬಿಜಿಎಸ್ ಶಾಲೆ ಅಚ್ಚಯ್ಯ, ಕ್ರೈಸ್ತ ಸಂಘದ ರಾಬಿನ್ ಸಬಸ್ಟಿನ್, ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಜಿಲ್ಲಾ ಆಯುಕ್ತ ಜಿಮ್ಮಿ ಸಿಕ್ಟೇರಾ, ಜಾನಪದ ಪರಿಷತ್ ವಿರಾಜಪೇಟೆ ತಾಲೂಕು ಅಧ್ಯಕ್ಷ ಟೋಮಿ ಥಾಮಸ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಪರಸ್ಪರ ಬಾಂಧವ್ಯವನ್ನು ಬೆರೆಸಲಿಕ್ಕೆ ಒಂದು ಮಾಧ್ಯಮವಾಗಿ ಕೆಲಸ ಮಾಡುವಂಥದ್ದು ಕ್ರೀಡೆ. ಇವತ್ತು ಕೊಡಗು ಜಿಲ್ಲೆಯನ್ನು ನೋಡಿದರೆ ಎಲ್ಲ ಸಮಾಜದವರು ಕೂಡ ತಮ್ಮ ಯುವಕರನ್ನ ಒಗ್ಗೂಡಿಸಬೇಕು, ಅವ್ರನ್ನ ಒಂದು ಸರಿದಾರಿಯಲ್ಲಿ ತಗೊಂಡು ಹೋಗಬೇಕು ಅನ್ನೋ ಚಿಂತನೆ ಅಡಿಯಲ್ಲಿ ಕ್ರೀಡೆಯನ್ನು ಒಂದು ಮಾಧ್ಯಮವಾಗಿ ಆಯ್ಕೆ ಮಾಡಿಕೊಂಡು ಎಲ್ಲ ಸಮಾಜದವರು ಕೂಡ ಮಾಡುವಂಥದ್ದು ನಾವು ಕಂಡಿದ್ದೇವೆ. ಇವತ್ತು ಬಹಳ ಸಂತೋಷ ಆಗ್ತದೆ. ಕ್ರಿಶ್ಚಿಯನ್ ಸಮಾಜ ಕೂಡ ತಮ್ಮ ಯುವಕರನ್ನ ಒಗ್ಗೂಡಿಸಬೇಕು, ಅವರಲ್ಲಿ ನಾಯಕತ್ವ ಗುಣವನ್ನು ಬೆಳೆಸಬೇಕು, ಅವರಲ್ಲಿ ಕ್ರೀಡಾ ಸ್ಫೂರ್ತಿಯನ್ನು ಬೆಳೆಸಬೇಕು ಅನ್ನೋ ಚಿಂತನೆ ಅಡಿಯಲ್ಲಿ ಅದರಲ್ಲೂ ವಿಶೇಷವಾಗಿ ಕ್ರಿಕೆಟನ್ನು ಆಯ್ಕೆ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಆಯೋಜಿಸಿರುವಂಥದ್ದು ಶ್ಲಾಘನೀಯ ಅಂತ ನನಗೆ ಅನಿಸ್ತಾ ಇದೆ. ಕ್ರಿಕೆಟ್ ಅಂತ ಹೇಳಿದ ತಕ್ಷಣ ಇವತ್ತು ಇಡೀ ದೇಶದಲ್ಲಿ ಅತಿ ಹೆಚ್ಚು ಕ್ರೀಡಾಭಿಮಾನಿಗಳು ಎಲ್ಲಾದರೂ ಇದ್ದಾರೆ ಅಂತ ಯಾವ್ದಾದ್ರು ಕ್ರೀಡೆಗಿದ್ದಾರೆ ಅಂತ ನೋಡಿದ್ರೆ ಅದು ಬಹುಶಃ ಕ್ರಿಶ್ಚಿಯನ್ನಲ್ಲಿ. ಇವತ್ತು ಒಬ್ಬ ಕ್ರೀಡಾಪಟು ಕ್ರೀಡೆಯನ್ನು ಬರೀ ವ್ಯಾಯಾಮವಾಗಿ ಮಾತ್ರ ಕ್ರೀಡೆಯನ್ನು ಕಾಣ್ತಾ ಇಲ್ಲ ಇವತ್ತು ನಮ್ಮ ದೇಶದಲ್ಲಿ.
ಕ್ರೀಡೆ ನಾನು ಹೇಳಿದೆ ಒಂದು ಸೌಹಾರ್ದತೆ ಸಂಕೇತ. ಜೊತೆಯಲ್ಲಿ ಕ್ರೀಡೆ ಒಬ್ಬ ನಾಯಕನನ್ನು ರೂಪುಗೊಳಿಸ್ಲಿಕ್ಕೆ ಕೂಡ ಒಂದು ಮಾಧ್ಯಮವಾಗಿ ಕೆಲಸ ಮಾಡುತ್ತೆ ಅಂತ ಹೇಳಿ. ಕ್ರೀಡೆ ಅಲ್ಲದೇನೆ ಇವತ್ತು ಆರ್ಥಿಕವಾಗಿ ಕೂಡ ತಾನು ತನ್ನ ಕಾಲ ಮೇಲೆ ನಿಲ್ಲಕ್ಕೆ ಇವತ್ತಿನ ಕಾಲಘಟ್ಟದಲ್ಲಿ ಕ್ರೀಡೆ ಕೂಡ ಒಂದು ಮಾಧ್ಯಮವಾಗ್ತಾ ಇದೆ. ಇವತ್ತು ನಾವು ಈಗಲೂ ಕೂಡ ಕಾಣ್ತಾ ಇದ್ದೇವೆ IPL ಕ್ರೀಡೆ ನಡೀತಾ ಇರುವಂತದ್ದು. ಒಬ್ಬ ಕ್ರೀಡಾಪಟು, ಕ್ರಿಕೆಟ್ ಕ್ರೀಡಾಪಟು ಎಷ್ಟು ಕೋಟಿಗೆ ಹರಾಜಾಗ್ತಾನೆ, ಬಿಟ್ಟು ಹಾಕ್ತಾ ಇದ್ದಾನೆ ಅಂತ ಕೂಡ ನಾವು ಕಾಣ್ತೇವೆ. ಎಲ್ಲ ಒಂದು ಕ್ರೀಡಾಪಟುವನ್ನ ಅವನ ಮುಖವನ್ನ ಯಾವುದೋ ಜಾಹೀರಾತಿಗೆ ತೋರಿಸಿದ್ರು ಕೂಡ ಕೋಟ್ಯಾಂತರ ರೂಪಾಯಿ ಅವನು ಪಡ್ಕೊಳ್ಳುವಂಥದ್ದನ್ನು ಕೂಡ ನಾವು ಕಾಣ್ತಾ ಇದ್ದೇವೆ. ಹಾಗಾಗಿ ಆರ್ಥಿಕವಾಗಿ ಒಂದು ಬುನಾದಿ ಆಗ್ಲಿಕ್ಕೆ ಕೂಡ ಕ್ರೀಡೆ ಒಂದು ಮಾಧ್ಯಮ ಅಂತ ಹೇಳ್ಕೊಂಬಂದೆ. ಏನೇ ಇರಲಿ, ಪಂದ್ಯಗಳ ಆರಂಭವಲ್ಲ, ಏಕತೆ, ಕ್ರೀಡಾ ಸ್ಫೂರ್ತಿ ಮತ್ತು ಯುವ ಶಕ್ತಿಯ ಹಬ್ಬವಾಗಿದೆ. ಕ್ರಿಕೆಟ್ ಕೇವಲ ಒಂದು ಆಟವಲ್ಲ, ಇದು ಶಿಸ್ತು, ತಂಡ ಭಾವನೆ, ಸಹನೆ ಮತ್ತು ಪರಸ್ಪರ ಗೌರವವನ್ನು ನಮಗೆ ಕಲಿಸುತ್ತದೆ. ಈ ಮೈದಾನದಲ್ಲಿ ಪ್ರತಿಯೊಬ್ಬ ಆಟಗಾರನಿಗೂ ಹೊಳೆಯುವ ಶೋಭಿಸುವ ಅವಕಾಶವಿದೆ ಮತ್ತು ಪ್ರತಿಯೊಂದು ತಂಡಕ್ಕೂ ತನ್ನ ಸಾಮರ್ಥ್ಯವನ್ನು ಸಾಬೀತುಪಡಿಸುವ ಅವಕಾಶವಿದೆ. ಗೆಲುವು ಮುಖ್ಯವಾದರೂ ಪ್ರಾಮಾಣಿಕತೆಯಿಂದ ಮತ್ತು ಸಂತೋಷದಿಂದ ಆಟವಾಡುವುದು ಇನ್ನೂ ಮಹತ್ವದ ಸಂಗತಿ. ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಯೋಜಿಸಲು ಶ್ರಮಿಸಿದ ಆಯೋಜಕರಿಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅಧ್ಯಕ್ಷರು ಹೇಳುವಂತೆ 5 ವರ್ಷಗಳ ಒಂದು ಕನಸು ಈಗ ನನಸಾಗ್ತಿದೆ ಈ ಭಾಗದಲ್ಲಿ ಅಂತ ಹೇಳಿದ್ರೆ ಅದಕ್ಕೆ ಬಹಳಷ್ಟು ಒಂದು ಶ್ರಮದ ನಡೆದಿರ್ತದೆ. ಇಲ್ಲದಿದ್ದ ಪಕ್ಷದಲ್ಲಿ ಇದೊಂದು ನಡೆಸಲಿಕ್ಕೆ ಆಗ್ತಾ ಇರಲಿಲ್ಲ. ಈ ಒಂದು ಕ್ರೀಡಾ ಗಣ ಕೂಡ ಸಿಗದೆ ಬಹಳಷ್ಟು ಸಮಯದಿಂದ ನನ್ನ ಬಳಿ ಕೂಡ ಇಲ್ಲಿನ ಯುವಕರು ಇದರ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ತೆಗೆದುಕೊಳ್ಳಲಿಕ್ಕೆ ಇದು ಮಾಡ್ತಾ ಇದ್ರು. ಈ ಕ್ರೀಡಾಕೂಟಗಳು ಒಂದು ಸಮಾಜದ ಒಂದು ಒಗ್ಗೂಡ್ಲಿಕ್ಕೆ ಒಂದು ಉತ್ತಮವಾದ ವೇದಿಕೆ. ಬೇರೆ ಯಾವುದೇ ಒಂದು ಕಾರ್ಯಕ್ರಮವನ್ನು ನಡೆಸಿದರೆ ಯುವಕರು ಬಹಳಷ್ಟು ಕಡಿಮೆ ಸಂಖ್ಯೆಯಲ್ಲಿ ಆಗಮಿಸ್ತಾರೆ. ಈ ರೀತಿಯ ಕ್ರೀಡೆಗಳು ಸಮಾಜದಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಡಿಬೇಕು. ನಮ್ಮ ಸಮುದಾಯ ಕೊಡಗಿನಲ್ಲೇ ಒಂದು 18ರಿಂದ 20,000 ಜನಸಂಖ್ಯೆ ಇರುವಂಥ ಒಂದು ಸಮುದಾಯದ ಏಳಿಗೆಗೆ ಕ್ರೀಡೆಗಳು ಕೂಡ ಉತ್ತಮ ಸಹಕಾರವನ್ನು ನೀಡ್ತದೆ. ಅದೇ ರೀತಿ ಒಂದು ಗ್ರಾಮೀಣ ಭಾಗದಲ್ಲಿ ಈ ರೀತಿಯ ಕ್ರೀಡಾಕೂಟಗಳು ಇಲ್ಲಿಯ ಜನರ ಮನಸ್ಸನ್ನು ಹತ್ತಿರಕ್ಕೆ ಸೆಳೆಯಲು ಸಹಕಾರ ಆಗ್ತದೆ. ಅದೇ ರೀತಿ ಈ ಕ್ರೀಡಾಕೂಟಕ್ಕೆ ತನುಮನ ಧನದಿಂದ ಸಹಕಾರ ನೀಡಿದ ಎಲ್ಲರನ್ನೂ ಸ್ಮರಿಸುತ್ತಾ ಈ ಕ್ರೀಡಾಕೂಟ ಇದೇ ರೀತಿ ಮುಂದಿನ ದಿನಗಳಲ್ಲಿ ಭರ್ಜರಿ ಯಶಸ್ವಿಯನ್ನು ಗಳಿಸುವ ಮೂಲಕ ಈ ಕ್ರೀಡಾಕೂಟ ಯಶಸ್ವಿಯಾಗಲಿ ಅಂತ ನಾನು ಆಶಿಸುತ್ತಾ ನನ್ನ ಮಾತು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ರಘುಕೋಟಿ, ಕುಶಾಲನಗರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಚಿರತೆ ದಾಳಿಗೆ ಹಸುಗಳು ಗಂಭೀರ ಗಾಯಗೊಂಡಿರುವ ಘಟನೆ ಸಿದ್ದಾಪುರ ಸಮೀಪದ ಕೂಡುಗದ್ದೆಯಲ್ಲಿ ನಡೆದಿದೆ. ಕೆಆರ್ಪೇಟೆ ಪಟ್ಟಣದ ಅಂಬೇಡ್ಕರ್ ರಸ್ತೆಯಲ್ಲಿರುವ ರಾಮಣ್ಣನ ಕ್ಯಾಂಟೀನ್ನ 25ನೇ ವರ್ಷದ ಬೆಳ್ಳಿ ಮಹೋತ್ಸವ ಸಡಗರ ಸಂಭ್ರಮದಿಂದ ನಡೆಯಿತು. ಮಡಿಕೇರಿ ನಗರದ ಅರಣ್ಯ ಭವನದ ಪಕ್ಕದಲ್ಲಿರುವ ತಂಗುದಾಣ ಪಾಳು ಬಿದ್ದಿದ್ದು ಸಾರ್ವಜನಿಕರಿಗೆ ತೊಂದರೆ ಉಂಟಾಗಿದೆ. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇದೆ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ LN.